ಒಂದಾನೊಂದು ಕಾಲದಲ್ಲಿ ಕಸವೆಂದು ಎಸೆಯಲಾಗುತ್ತಿದ್ದ ತೆಂಗಿನ ಚಿಪ್ಪು ಇಂದು ಉತ್ತಮ ಬೆಲೆ ಪಡೆಯುತ್ತಿದೆ. ಮನೆ ಮನೆಗೆ ಗುಜರಿ ವಸ್ತುಗಳನ್ನು ಸಂಗ್ರಹಿಸಲು ಬರುವವರು ಈಗ ಗೆರಟೆಯನ್ನೇ ಹೆಚ್ಚಾಗಿ ಕೇಳುತ್ತಿದ್ದಾರೆ. ಕಾರಣ, ಗೆರಟೆ ಆಧಾರಿತ ಕೈಗಾರಿಕೆಗಳ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಪ್ರಸ್ತುತ 1 ಕೆ.ಜಿ. ಗೆರಟೆಗೆ 30 ರೂಪಾಯಿರಿಂದ 35 ರೂಪಾಯಿವರೆಗೆ ಬೆಲೆ ಸಿಗುತ್ತಿದೆ. ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಿಂದ ಸಂಗ್ರಹವಾಗುವ ಗೆರಟೆಯನ್ನು ಕೇರಳ ಮತ್ತು ತಮಿಳುನಾಡಿನ ಕೈಗಾರಿಕೆಗಳಿಗೆ ಸಾಗಿಸಲಾಗುತ್ತಿದೆ. ಅಲ್ಲಿ ಗೆರಟೆಯಿಂದ ಇದ್ದಿಲು ತಯಾರಿಸಿ ಅದರಿಂದ ಆಕ್ಟಿವೇಟೆಡ್ ಕಾರ್ಬನ್ ಉತ್ಪಾದಿಸಲಾಗುತ್ತದೆ. ಈ ಕಾರ್ಬನ್ ಅನ್ನು ನೀರು ಮತ್ತು ಸಕ್ಕರೆ ಶುದ್ಧೀಕರಣ, ಸೌಂದರ್ಯವರ್ಧಕ ವಸ್ತುಗಳ ತಯಾರಿಕೆ, ಕರಕುಶಲ ಉತ್ಪನ್ನಗಳು ಸೇರಿದಂತೆ ವಿವಿಧ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತಿದೆ. ಇದರಿಂದ ಗೆರಟೆಗೆ ಉತ್ತಮ ಮಾರುಕಟ್ಟೆ ಸೃಷ್ಟಿಯಾಗಿದೆ. ಗೆರಟೆಯ ಇದ್ದಿಲನ್ನು ಗಿಡಗಳಿಗೆ ಬಳಸಿದರೆ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂಬ ಅನುಭವ ರೈತರಲ್ಲಿದೆ. ಆದರೆ, ಗೆರಟೆ ಅಥವಾ ಅದರ ಇದ್ದಿಲಿನಿಂದ ಕೊಲೆಸ್ಟ್ರಾಲ್ ಅಥವಾ ಶುಗರ್ ಕಡಿಮೆಯಾಗುತ್ತದೆ ಎಂಬ ಆರೋಗ್ಯ ಸಂಬಂಧಿತ ಹೇಳಿಕೆಗಳಿಗೆ ಸಾಕಷ್ಟು ವೈಜ್ಞಾನಿಕ ದೃಢೀಕರಣ ಇಲ್ಲ. ಆದ್ದರಿಂದ ಇಂತಹ ಮಾಹಿತಿಯನ್ನು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಅನುಸರಿಸುವುದು ಸೂಕ್ತ. ಒಟ್ಟಾರೆ, ಹಿಂದೆ ತ್ಯಾಜ್ಯವೆಂದು ಪರಿಗಣಿಸಲಾಗುತ್ತಿದ್ದ ತೆಂಗಿನ ಚಿಪ್ಪು ಇಂದು ಕೆ.ಜಿ. ಗೆ 30 ರೂಪಾಯಿ -35 ಬೆಲೆ ಪಡೆದು ರೈತರು, ಗುಜರಿ ವ್ಯಾಪಾರಿಗಳು ಹಾಗೂ ಕೈಗಾರಿಕೆಗಳಿಗೆ ಉತ್ತಮ ಆದಾಯದ ಮೂಲವಾಗಿ ಪರಿಣಮಿಸಿದೆ. ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರಿಗಾಗಿ.